ಆತ್ಮೀಯ ಅಧಿಕಾರಿಗಳೇ, ನಮಸ್ಕಾರ ಮತ್ತು ಬುದ್ಧ ಐಎಸ್ಗೆ ಸ್ವಾಗತ. ನನ್ನ ಹೆಸರು ರಘು. ನಾನು ಕಳೆದ 16 ವರ್ಷಗಳಿಂದ UPSC ಆಕಾಂಕ್ಷಿಗಳಿಗೆ ನೀತಿಶಾಸ್ತ್ರ, ಭಾರತೀಯ ರಾಜ್ಯ ವ್ಯವಸ್ಥೆ, ಸಾರ್ವಜನಿಕ ಆಡಳಿತ ಈ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಆದರೆ KS ಆಕಾಂಕ್ಷಿಗಳಿಗೆ ಮತ್ತು ಕನ್ನಡದಲ್ಲಿ ಇದೇ ಪ್ರಥಮ. ಈ ಒಂದು ನಿಟ್ಟಿನಲ್ಲಿ ನಾನು ಆಂಗ್ಲ ಮಾಧ್ಯಮದಲ್ಲಿ ಕೆಲವು ಪುಸ್ತಕಗಳನ್ನು ಸಹ ಬರೆದಿದ್ದೇನೆ. In this direction, ethics, integrity and aptitude part 1 according to second ARC and ethics, integrity, aptitude part 2 according to UPSC syllabus. ನಿಮಗೆ ಗೊತ್ತಿರೋ ತರ UPSC and KPSC syllabus are ditto, same to same. There is no difference. Today I have come up with a very important, very pertinent topic. ನಾನು ನಿಮ್ಮ ಮುಂದೆ ಅತಿ ಮುಖ್ಯವಾದ ವಿಷಯವನ್ನು ತಗೊಂಡು ಬಂದಿದ್ದೀನಿ. ಏನಪ್ಪಾ ಅದು? How to get 177 marks in ethics, integrity and aptitude by just reading 7 days or maximum 9 days. This is based on a true story. ನಾನು ಕಣ್ಣಾರ ನೋಡಿರೋದು. And it is in fact possible. How? Why? The reason is, in ethics, in KPSC ethics paper, GS4 paper, questions are straightforward. Questions are straightforward. Or at least 90% of the questions are straightforward. In the 10% ಸ್ವಲ್ಪ twist ಮಾಡ್ತಾರೆ ಅಷ್ಟೇ. This is a very, very important one. ಇದನ್ನ ನಾನು ಒಂದು ಚಿಕ್ಕ ಕಥೆಯ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಒಂದು ಕ್ವಶನ್ ಕೇಳಿ, ನಿಮ್ಗೆ ಈ ಕ್ವಶನ್ ಹಾಕೊಳ್ಳಿ. ಒಬ್ಬ KS ಆಕಾಂಕ್ಷಿ, ಒಬ್ಬ KS ಆಸ್ಪಿರೆಂಟ್ ಕೇವಲ 7 ದಿನದಲ್ಲಿ GS4 ಅಲ್ಲಿ 177 ಮಾರ್ಕ್ಸ್ ತಗೋಬೋದಾ? ದ ಆನ್ಸರ್ ಈಸ್ ಎಸ್. ಒಬ್ಬ ವಿದ್ಯಾರ್ಥಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೀತಾನೆ KS, ಅದಾದ್ಮೇಲೆ ಊರಿಗೆ ಹೋಗ್ತಾನೆ ಅಂಡ್ ವಾಸ್ ನಾಟ್ ಅಟ್ ಆಲ್ ರೀಡಿಂಗ್ ಎನಿಥಿಂಗ್. ಯಾಕಂದ್ರೆ KS ನಿಮ್ಗೆ ಗೊತ್ತಿದೆ, ರಿಸಲ್ಟ್ ಬರೋವರೆಗೂ ಮತ್ತೆ ನಿಮ್ಗೆ ಪೋಸ್ಟ್ ಸಿಗೋವರೆಗೂ ಏನು ಹೇಳಕ್ಕಾಗಲ್ಲ. ರಿಸಲ್ಟ್ ಬಂದಾದ್ಮೇಲೆ ಆಗ ಪ್ರಚಲಿತವಾದ ಯಾವುದೋ ಒಂದು ಬುಕ್ ತಗೊಂತಾನೆ. ಆ ಬುಕ್ ತಗೊಂಡು ಜಸ್ಟ್ 1 ವಾರ ಓದ್ತಾನೆ. 1 ವಾರ ಓದಿ ತಗೊಂಡು. ನಾನು ಅಲ್ಲೇ ಇರ್ತೀನಿ. ಲೈಕ್ ನನ್ನ ಕಣ್ಣು ಮುಂದೆ ನಡೆದಂತ ಘಟನೆ ಇದು. ನನಗೆ ಇದು ಒಂಥರ ಲೈಕ್ ಅಸ್ಟಾನಿಶಿಂಗ್ ಥಿಂಗ್. ದಿಸ್ ಇಸ್ ಅ ಸ್ಟೋರಿ ಆಫ್ ಮಹೇಂದ್ರ. ಮಹೇಂದ್ರ ಅವರು ಲೈಕ್ ಆಲ್ರೆಡಿ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು 2014 ಬ್ಯಾಚ್. ಆಲ್ರೆಡಿ 2011 ಬ್ಯಾಚ್ ಅಲ್ಲಿ ಅವ್ರಿಗೆ DYSP ಆಗಿತ್ತು. ಆಗ ಅವರು ಜಿಯಾಗ್ರಫಿನ ಎಲ್ಲ ಕಡೆ ಪಾಠ ಮಾಡ್ತಾ ಇದ್ರು. ನಾನು ಅವರ ಮನೇಲಿದ್ದೆ. ಲೈಕ್ ನಾನು ಹೈದರಾಬಾದಲ್ಲಿದ್ದೆ. ಹೈದರಾಬಾದಿಂದ ಇಲ್ಲಿಗೆ ಬಂದಿದ್ದೆ. ನಾನು ನೋಡ್ತಾ ಇದ್ದೆ ಹೇಗೆ ಏನ್ ಮಾಡ್ತಾನೆ ಈ ಹುಡುಗ ಏನು ಅಂತ. ಅವ್ರು ಏನ್ ಮಾಡಿದ್ದು ಅಂದ್ರೆ, ಎಕ್ಸಾಮ್ ಆದ್ಮೇಲೆ ಲೆಕ್ಸಿಕಾನ್ ಅಂತ ಒಂದು ಬುಕ್ ತಗೊಂಡ್ರು. ಇದ್ರಲ್ಲಿ ಒಂದು 10-15 ಹಾಳೆಗಳನ್ನ ಈಗ ತಗೊಂಡು ಸ್ಟ್ಯಾಪಲ್ ಮಾಡ್ಕೊಂಡ್ರು ಹಾಳೆಗಳನ್ನ. ಇದ್ರಲ್ಲಿ ಜಸ್ಟ್ ಅವ್ರು ಮಾಡಿದ್ ಇಷ್ಟೇ. ಆಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಹ ಇರ್ಲಿಲ್ಲ, ಹೆಂಗಂದ್ರೆ ಆಗಿನ ಇಂಟ್ರೊಡ್ಯೂಸ್ ಆಗಿತ್ತು. ಕಾನ್ಸೆಪ್ಟ್ ಎಕ್ಸಾಂಪಲ್ ಇಷ್ಟೇ, ಇನ್ನೇನು ಮಾಡ್ಲಿಲ್ಲ. ಅದನ್ನೇ ಮತ್ತೆ ಓದಿದ್ರು. You might have read some 5 to 10 times the same, like 10 to 15 pages. ಅಷ್ಟೇನೇನೆ. He got one of the highest marks. ಎಷ್ಟೋ ಹುಡುಗರು, ಎಷ್ಟೋ ಬುಕ್ಸ್, ಕೋಚಿಂಗ್, ಅದು ಇದು ಓದೋರು, UPSC ಹುಡುಗರು ಯಾರು ಈ ಮಾರ್ಕ್ಸ್ ತಗೊಳ್ಳಿಲ್ಲ. ಇದಕ್ಕೆ ಕಾರಣ ಏನಂದ್ರೆ, KPSC ಕ್ವಶನ್ಸ್ ತುಂಬಾ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ನೀವು ಅದನ್ನ ಮಗ್ ಮಾಡಿ ಅದನ್ನ ಹಾಗೆ ರೀಪ್ರೊಡ್ಯೂಸ್ ಮಾಡಬಹುದು. ಕ್ಲಿಯರ್? ನೀವ್ ಏನ್ ಮಾಡ್ಬೇಕು ಅಂದ್ರೆ, ಟು ಎಕ್ಸ್ಪ್ಲೇನ್ ದ ಥಿಂಗ್ಸ್ ಇನ್ ಎ ವೆರಿ ಪ್ರಿಸೈಸ್ ಮ್ಯಾನರ್. KPSC ಅಂಡ್ UPSC ಸಿಲೆಬಸ್ ಸೇಮ್ ಇದೆ. ಇದರಲ್ಲಿ ನೀವು ಸೆಮಿಕೋಲನ್ ಸಪರೇಷನ್ ಮಾರ್ಕ್ ಅಂತ ತಗೊಂಡ್ರೆ 39 ಟಾಪಿಕ್ಸ್ ಇದೆ.
ನೀವು ಸಬ್ ಟಾಪಿಕ್ಸ್ ಸೇ ಫಾರ್ ಎಕ್ಸಾಂಪಲ್ ಎಥಿಕ್ಸ್, ಡಿಟರ್ಮಿನೆಂಟ್ಸ್, ಕಾನ್ಸಿಕ್ವೆನ್ಸಸ್ ಇವನು ಸಹ ಒಂದು ಸಪರೇಟ್ ಟಾಪಿಕ್ ಅಂತ ತಗೊಂಡ್ರೆ ನೀವು 71 ಟಾಪಿಕ್ಸ್ ಇದೆ. ಸೊ ನೀವೇನ್ ಮಾಡಬೇಕು, ಸೇ ಫಾರ್ ಎಕ್ಸಾಂಪಲ್ ಒಂದು ಹಾಳೆ ತಗೊಳ್ಳಿ. ಸೊ ಅದರಲ್ಲಿ ಫಸ್ಟ್ ರೈಟ್ ದ ಸಿಲೆಬಸ್. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೇಗ್ ಬಂದಿದೆ ಬರೀರಿ. ಆಮೇಲೆ ಆ ಕಾನ್ಸೆಪ್ಟ್ ಏನು ಅಂತ ಬರೀರಿ. ನೆಕ್ಸ್ಟ್ ಎಕ್ಸಾಂಪಲ್. ಇಷ್ಟೇ, ಇನ್ನೇನು ಬೇಕಾಗಿಲ್ಲ. I have gone through all the questions. 90% of the questions in KAS ethics paper can be answered just by reading the things which are given in the syllabus. Just some 50 to 100 words suffice. So you won't believe. I will show you the proof also. ಸೊ ಇದನ್ನ ಮತ್ತೆ ವಿವರವಾಗಿ ಹೇಳಬೇಕು ಅಂದ್ರೆ ಹೇಗೆ ಅಂತ, ಲೆಟ್ ಮಿ ಟೇಕ್ ಚಾಪ್ಟರ್ 1 of KS syllabus and explain to you like how you have to go through. ನೋಡಿ, this is our syllabus. Essence, determinants, consequences of ethics in human actions, dimensions of ethics, ethics in public and private relations, right? So ಇದರಲ್ಲಿ previous year questions essence, determinants, private and public ಅಲ್ಲಿ ಬಂದಿದೆ. ಸೊ ಹಾಗಾಗಿ ಕಾನ್ಸಿಕ್ವೆನ್ಸ್ ಅಂಡ್ ಡೈಮೆನ್ಷನ್ಸ್ ಬಗ್ಗೆ ನೆಕ್ಸ್ಟ್ ಇಯರ್ 100% ಕೇಳೋ ಚಾನ್ಸ್ ಇದೆ. ಓಕೆ, ಸೊ ಕಮಿಂಗ್ ಟು ದ ಕ್ವಶನ್ಸ್. 2014 ಅಲ್ಲಿ ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್. ನೋಡಿ, ಹ್ಯಾಸ್ ಇಟ್ ಈಸ್ ಸಿಲೆಬಸ್ ಅಲ್ಲಿ ಏನಿದೆಯೋ ಅದೇ ಕೇಳಿದ್ದಾರೆ. ನೆಕ್ಸ್ಟ್, ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ಸ್. ಎಕ್ಸ್ಪ್ಲೈನ್ ದ ಎಸೆನ್ಸ್ ಆಫ್ ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ಸ್. ಡೈರೆಕ್ಟ್ ಕ್ವಶನ್ಸ್. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಜಸ್ಟ್ ಯು ಶುಡ್ ಟೇಕ್ ದ ಸಿಲೆಬಸ್, previous year questions, concepts and examples. That will be more than sufficient. So if at all, if you have got any doubt or if you are finding any concept difficult with respect to polity, public administration and ethics, please comment below. I'll be very happy to explain those things to you. In my next video, I'll explain yet another more interesting topic. Just ಒಂದು ದಿನ ಓದಿ ಎಥಿಕ್ಸ್ ಅಲ್ಲಿ 80 marks. Just by reading 1 or 2 days, how can you get 80 marks? This is true and yet astonishing. So having said that, let me wind up the things and thanks for watching.